ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ 6ನೇ ತಾರೀಕು ತಮ್ಮ 17ನೇ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಇವತ್ತಿನಿಂದ ವಿಧಾನಸೌಧದ ಕಲಾಪದ ಅವಧಿಯಲ್ಲಿ ಬಜೆಟ್ ಮೇಲಿನ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ವಿಧಾನಸೌಧದ ಪಶ್ಚಿಮ ದ್ವಾರದ ಮುಖ್ಯ ಬಾಗಿಲನ್ನ ಬದಲಾವಣೆ ಮಾಡಲಾಗಿದೆ. ಗ್ರಿಲ್ ಬಾಗಿಲಿನ ಬದಲಾಗಿ ಬೀಟೆ ಮರದ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದೆ. ಕುಸರಿ ಕೆತ್ತನೆಯ ಅಲಂಕಾರಿಕ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದ್ದು ಭರದಿಂದ ಸಾಗಿದೆ ಪಶ್ಚಿಮ ದ್ವಾರ ಅಳವಡಿಕೆ ಕಾರ್ಯ. ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ಪ್ರವೇಶಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉತ್ತರ, ಪೂರ್ವ ಹಾಗೆ ದಕ್ಷಿಣ ದ್ವಾರಗಳಲ್ಲಿ ಪ್ರವೇಶಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ದೇಶದಲ್ಲಿ ತನ್ನದೇ ಆದಂತಹ ಐತಿಹಾಸಿಕ ಪರಂಪರೆಯನ್ನ ವಿಧಾನಸೌಧ, ಕರ್ನಾಟಕದ ಶಕ್ತಿ ಸೌಧ ವಿಧಾನಸೌಧ ಹೊಂದಿದೆ. ಇಂತಹ ವಿಧಾನಸೌಧದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇರುವಂತದ್ದು. ನಾನೀಗ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಇದ್ದೇನೆ. ಈ ಪಶ್ಚಿಮ ದ್ವಾರದಲ್ಲಿ ಈ ಹಿಂದೆ ಇದ್ದಂತಹ ಗ್ರಿಲ್ ಗೇಟ್ ಏನಿತ್ತು ಅದರ ಬದಲಾಗಿ ಬೀಟೆ ಮರದ ಕುಸುರಿ ಕೆತ್ತನೆಯ ಅಲಂಕಾರಿಕ ಬಾಗಿಲುಗಳನ್ನ ಅಳವಡಿಸುವಂತ ಕಾಮಗಾರಿ ನಡೀತಾ ಇದೆ. ಅಂತಂದು ಹೇಳಿದ್ರೆ, ಮೊದಲಿಗೆ ಕರ್ನಾಟಕ ವಿಧಾನಸಭೆಯ ಒಳಗಡೆ ಪ್ರವೇಶ ಮಾಡುವಂತಹ ಬಾಗಿಲೇನಿತ್ತು ಆ ಬಾಗಿಲನ್ನ ಬದಲಾವಣೆ ಮಾಡಲಾಯಿತು. ಅದಾದ ನಂತರದಲ್ಲಿ ಇದೀಗ ವಿಧಾನಸೌಧದ ಹೆಬ್ಬಾಗಿಲುಗಳೇನಿದಾವೆ, ಪ್ರಮುಖವಾಗಿ ಈ ಒಂದು ಪಶ್ಚಿಮ ದ್ವಾರ ಏನಿದೆ, ಈ ಪಶ್ಚಿಮ ದ್ವಾರದ ಮೂಲಕವೇ ಶಾಸಕರು, ಸಚಿವರು ಹಾಗೂ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಕರ್ನಾಟಕ ವಿಧಾನಸಭೆಗೆ ಬಂದು ಪ್ರವೇಶ ಮಾಡ್ತಾ ಇದ್ರು. ಇಲ್ಲಿ ಹೆಚ್ಚಿನ ಭದ್ರತೆಯು ಕೂಡ ಸಾಕಷ್ಟು ಮಾಡಲಾಗಿತ್ತು. ಇಂತಹ ಒಂದಷ್ಟು ಏನು ಹಿಂದೆ ಗ್ರಿಲ್ ನ ಗೇಟ್ ಏನಿತ್ತು, ಅಲಂಕಾರ ವಿನ್ಯಾಸಗೊಂಡಂತಹ ಗ್ರಿಲ್ ಗೇಟ್ ಇತ್ತು, ಆ ಗೇಟಿನ ಬದಲಾಗಿ ಒಂದಷ್ಟು ಬೀಟೆ ಮರದ ಕುಸುರಿ ಕೆತ್ತನೆ ಏನಿದೆ ಅದನ್ನ ಅಳವಡಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇಂದಿನಿಂದ ಬಜೆಟ್ ಮೇಲಿನ ಅಧಿವೇಶನ ಏನಿದೆ ಅದರ ಮೇಲಿನ ಬಜೆಟ್ ಮೇಲಿನ ಚರ್ಚೆನೂ ಕೂಡ ಶುರು ಆಗ್ತಾ ಇದೆ. ಒಂದು ಕಡೆಗೆ ಒಳಗಡೆ ಸದನದ ಒಳಗಡೆಗೆ ಬಿಸಿ ಬಿಸಿ ಬಜೆಟಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಏನು ಪಶ್ಚಿಮ ದ್ವಾರದ ಬಾಗಿಲುಗಳನ್ನ ನಿರ್ಮಾಣ ಮಾಡುವಂತದ್ದು, ಹೊಸದಾಗಿ ಹಾಕುವಂತ ಕೆಲಸವೂ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಾಧ್ಯಮದವರಿಗೂ ಕೂಡ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಹಾಗೇನೆ ಬರುವಂತ ಶಾಸಕರಿಗೂ ಆಗಿರ್ಬೋದು, ಸಚಿವರಿಗಾಗಿರ್ಬೋದು, ಎಲ್ರಿಗೂ ಕೂಡ ಬರುವಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ಪಶ್ಚಿಮ ದ್ವಾರದ ಬದಲಾಗಿ ಈ ಕಡೆ ಪಕ್ಕದಲ್ಲಿರುವಂತಹ ದಾರಿ ಏನಿದೆ ಅಲ್ಲಿ ಅನುಕೂಲ ಮಾಡಿಕೊಳ್ಳಲಾಗಿದೆ. ಬಂದಂತ ಶಾಸಕರಿಗೆ ಒಳಗಡೆ ವಿಧಾನಸಭೆ ಒಳಗಡೆ ಪ್ರವೇಶ ಮಾಡುವಂತ ಸಚಿವರಿಗೆ, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತ ಹೇಳಿದ್ರೆ, ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಾಗಿಲುಗಳನ್ನ ಏನು ಗ್ರಿಲ್ ಬದಲಾಗಿ ಕುಸುರಿ ಏನು ಬೀಟೆ ಮರವನ್ನ ಬಾಗಿಲನ್ನ ಅಳವಡಿಕೆ ಮಾಡಿಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಆ ಕಾಮಗಾರಿ ಕೂಡ ಸಾಕಷ್ಟು ಭರದಿಂದ ಸಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ 6ನೇ ತಾರೀಕು ತಮ್ಮ 17ನೇ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಇವತ್ತಿನಿಂದ ವಿಧಾನಸೌಧದ ಕಲಾಪದ ಅವಧಿಯಲ್ಲಿ ಬಜೆಟ್ ಮೇಲಿನ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ವಿಧಾನಸೌಧದ ಪಶ್ಚಿಮ ದ್ವಾರದ ಮುಖ್ಯ ಬಾಗಿಲನ್ನ ಬದಲಾವಣೆ ಮಾಡಲಾಗಿದೆ. ಗ್ರಿಲ್ ಬಾಗಿಲಿನ ಬದಲಾಗಿ ಬೀಟೆ ಮರದ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದೆ. ಕುಸರಿ ಕೆತ್ತನೆಯ ಅಲಂಕಾರಿಕ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದ್ದು ಭರದಿಂದ ಸಾಗಿದೆ ಪಶ್ಚಿಮ ದ್ವಾರ ಅಳವಡಿಕೆ ಕಾರ್ಯ. ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ಪ್ರವೇಶಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉತ್ತರ, ಪೂರ್ವ ಹಾಗೆ ದಕ್ಷಿಣ ದ್ವಾರಗಳಲ್ಲಿ ಪ್ರವೇಶಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ದೇಶದಲ್ಲಿ ತನ್ನದೇ ಆದಂತಹ ಐತಿಹಾಸಿಕ ಪರಂಪರೆಯನ್ನ ವಿಧಾನಸೌಧ, ಕರ್ನಾಟಕದ ಶಕ್ತಿ ಸೌಧ ವಿಧಾನಸೌಧ ಹೊಂದಿದೆ. ಇಂತಹ ವಿಧಾನಸೌಧದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇರುವಂತದ್ದು. ನಾನೀಗ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಇದ್ದೇನೆ. ಈ ಪಶ್ಚಿಮ ದ್ವಾರದಲ್ಲಿ ಈ ಹಿಂದೆ ಇದ್ದಂತಹ ಗ್ರಿಲ್ ಗೇಟ್ ಏನಿತ್ತು ಅದರ ಬದಲಾಗಿ ಬೀಟೆ ಮರದ ಕುಸುರಿ ಕೆತ್ತನೆಯ ಅಲಂಕಾರಿಕ ಬಾಗಿಲುಗಳನ್ನ ಅಳವಡಿಸುವಂತ ಕಾಮಗಾರಿ ನಡೀತಾ ಇದೆ.
ಅಂತಂದು ಹೇಳಿದ್ರೆ ಮೊದಲಿಗೆ ಕರ್ನಾಟಕ ವಿಧಾನಸಭೆಯ ಒಳಗಡೆ ಪ್ರವೇಶ ಮಾಡುವಂತಹ ಬಾಗಿಲೇನಿತ್ತು ಆ ಬಾಗಿಲನ್ನ ಬದಲಾವಣೆ ಮಾಡಲಾಯಿತು. ಅದಾದ ನಂತರದಲ್ಲಿ ಇದೀಗ ವಿಧಾನಸೌಧದ ಹೆಬ್ಬಾಗಿಲುಗಳೇನಿದಾವೆ, ಪ್ರಮುಖವಾಗಿ ಈ ಒಂದು ಪಶ್ಚಿಮ ದ್ವಾರ ಏನಿದೆ, ಈ ಪಶ್ಚಿಮ ದ್ವಾರದ ಮೂಲಕವೇ ಶಾಸಕರು, ಸಚಿವರು ಹಾಗೂ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಕರ್ನಾಟಕ ವಿಧಾನಸಭೆಗೆ ಬಂದು ಪ್ರವೇಶ ಮಾಡ್ತಾ ಇದ್ರು. ಇಲ್ಲಿ ಹೆಚ್ಚಿನ ಭದ್ರತೆಯು ಕೂಡ ಸಾಕಷ್ಟು ಮಾಡಲಾಗಿತ್ತು. ಇಂತಹ ಒಂದಷ್ಟು ಏನು ಹಿಂದೆ ಗ್ರಿಲ್ ನ ಗೇಟ್ ಏನಿತ್ತು, ಅಲಂಕಾರ ವಿನ್ಯಾಸಗೊಂಡಂತಹ ಗ್ರಿಲ್ ಗೇಟ್ ಇತ್ತು, ಆ ಗೇಟಿನ ಬದಲಾಗಿ ಒಂದಷ್ಟು ಬೀಟೆ ಮರದ ಕುಸುರಿ ಕೆತ್ತನೆ ಏನಿದೆ ಅದನ್ನ ಅಳವಡಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇಂದಿನಿಂದ ಬಜೆಟ್ ಮೇಲಿನ ಅಧಿವೇಶನ ಏನಿದೆ ಅದರ ಮೇಲಿನ ಬಜೆಟ್ ಮೇಲಿನ ಚರ್ಚೆನೂ ಕೂಡ ಶುರು ಆಗ್ತಾ ಇದೆ. ಒಂದು ಕಡೆಗೆ ಒಳಗಡೆ ಸದನದ ಒಳಗಡೆಗೆ ಬಿಸಿ ಬಿಸಿ ಬಜೆಟಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಏನು ಪಶ್ಚಿಮ ದ್ವಾರದ ಬಾಗಿಲುಗಳನ್ನ ನಿರ್ಮಾಣ ಮಾಡುವಂತದ್ದು, ಹೊಸದಾಗಿ ಹಾಕುವಂತ ಕೆಲಸವೂ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಾಧ್ಯಮದವರಿಗೂ ಕೂಡ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಹಾಗೇನೆ ಬರುವಂತ ಶಾಸಕರಿಗೂ ಆಗಿರ್ಬೋದು, ಸಚಿವರಿಗಾಗಿರ್ಬೋದು, ಎಲ್ರಿಗೂ ಕೂಡ ಬರುವಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ಪಶ್ಚಿಮ ದ್ವಾರದ ಬದಲಾಗಿ ಈ ಕಡೆ ಪಕ್ಕದಲ್ಲಿರುವಂತಹ ದಾರಿ ಏನಿದೆ ಅಲ್ಲಿ ಅನುಕೂಲ ಮಾಡಿಕೊಳ್ಳಲಾಗಿದೆ. ಬಂದಂತ ಶಾಸಕರಿಗೆ ಒಳಗಡೆ ವಿಧಾನಸಭೆ ಒಳಗಡೆ ಪ್ರವೇಶ ಮಾಡುವಂತ ಸಚಿವರಿಗೆ, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಾಗಿಲುಗಳನ್ನ ಏನು ಗ್ರಿಲ್ ಬದಲಾಗಿ ಕುಸುರಿ ಏನು ಬೀಟೆ ಮರವನ್ನ ಬಾಗಿಲನ್ನ ಅಳವಡಿಕೆ ಮಾಡಿಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಆ ಕಾಮಗಾರಿ ಕೂಡ ಸಾಕಷ್ಟು ಭರದಿಂದ ಸಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ 6ನೇ ತಾರೀಕು ತಮ್ಮ 17ನೇ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಇವತ್ತಿನಿಂದ ವಿಧಾನಸೌಧದ ಕಲಾಪದ ಅವಧಿಯಲ್ಲಿ ಬಜೆಟ್ ಮೇಲಿನ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ವಿಧಾನಸೌಧದ ಪಶ್ಚಿಮ ದ್ವಾರದ ಮುಖ್ಯ ಬಾಗಿಲನ್ನ ಬದಲಾವಣೆ ಮಾಡಲಾಗಿದೆ. ಗ್ರಿಲ್ ಬಾಗಿಲಿನ ಬದಲಾಗಿ ಬೀಟೆ ಮರದ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದೆ. ಕುಸುರಿ ಕೆತ್ತನೆಯ ಅಲಂಕಾರಿಕ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದ್ದು ಭರದಿಂದ ಸಾಗಿದೆ ಪಶ್ಚಿಮ ದ್ವಾರ ಅಳವಡಿಕೆ ಕಾರ್ಯ. ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ಪ್ರವೇಶಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉತ್ತರ, ಪೂರ್ವ ಹಾಗೆ ದಕ್ಷಿಣ ದ್ವಾರಗಳಲ್ಲಿ ಪ್ರವೇಶಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ದೇಶದಲ್ಲಿ ತನ್ನದೇ ಆದಂತಹ ಐತಿಹಾಸಿಕ ಪರಂಪರೆಯನ್ನ ವಿಧಾನಸೌಧ, ಕರ್ನಾಟಕದ ಶಕ್ತಿ ಸೌಧ ವಿಧಾನಸೌಧ ಹೊಂದಿದೆ. ಇಂತಹ ವಿಧಾನಸೌಧದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇರುವಂತದ್ದು. ನಾನೀಗ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಇದ್ದೇನೆ. ಈ ಪಶ್ಚಿಮ ದ್ವಾರದಲ್ಲಿ ಈ ಹಿಂದೆ ಇದ್ದಂತಹ ಗ್ರಿಲ್ ಗೇಟ್ ಏನಿತ್ತು ಅದರ ಬದಲಾಗಿ ಬೀಟೆ ಮರದ ಕುಸುರಿ ಕೆತ್ತನೆಯ ಅಲಂಕಾರಿಕ ಬಾಗಿಲುಗಳನ್ನ ಅಳವಡಿಸುವಂತ ಕಾಮಗಾರಿ ನಡೀತಾ ಇದೆ. ಅಂತಂದು ಹೇಳಿದ್ರೆ ಮೊದಲಿಗೆ ಕರ್ನಾಟಕ ವಿಧಾನಸಭೆಯ ಒಳಗಡೆ ಪ್ರವೇಶ ಮಾಡುವಂತಹ ಬಾಗಿಲೇನಿತ್ತು ಆ ಬಾಗಿಲನ್ನ ಬದಲಾವಣೆ ಮಾಡಲಾಯಿತು. ಅದಾದ ನಂತರದಲ್ಲಿ ಇದೀಗ ವಿಧಾನಸೌಧದ ಹೆಬ್ಬಾಗಿಲುಗಳೇನಿದಾವೆ, ಪ್ರಮುಖವಾಗಿ ಈ ಒಂದು ಪಶ್ಚಿಮ ದ್ವಾರ ಏನಿದೆ, ಈ ಪಶ್ಚಿಮ ದ್ವಾರದ ಮೂಲಕವೇ ಶಾಸಕರು, ಸಚಿವರು ಹಾಗೂ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಕರ್ನಾಟಕ ವಿಧಾನಸಭೆಗೆ ಬಂದು ಪ್ರವೇಶ ಮಾಡ್ತಾ ಇದ್ರು. ಇಲ್ಲಿ ಹೆಚ್ಚಿನ ಭದ್ರತೆಯು ಕೂಡ ಸಾಕಷ್ಟು ಮಾಡಲಾಗಿತ್ತು. ಇಂತಹ ಒಂದಷ್ಟು ಏನು ಹಿಂದೆ ಗ್ರಿಲ್ ನ ಗೇಟ್ ಏನಿತ್ತು, ಅಲಂಕಾರ ವಿನ್ಯಾಸಗೊಂಡಂತಹ ಗ್ರಿಲ್ ಗೇಟ್ ಇತ್ತು, ಆ ಗೇಟಿನ ಬದಲಾಗಿ ಒಂದಷ್ಟು ಬೀಟೆ ಮರದ ಕುಸುರಿ ಕೆತ್ತನೆ ಏನಿದೆ ಅದನ್ನ ಅಳವಡಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇಂದಿನಿಂದ ಬಜೆಟ್ ಮೇಲಿನ ಅಧಿವೇಶನ ಏನಿದೆ ಅದರ ಮೇಲಿನ ಬಜೆಟ್ ಮೇಲಿನ ಚರ್ಚೆನೂ ಕೂಡ ಶುರು ಆಗ್ತಾ ಇದೆ. ಒಂದು ಕಡೆಗೆ ಒಳಗಡೆ ಸದನದ ಒಳಗಡೆಗೆ ಬಿಸಿ ಬಿಸಿ ಬಜೆಟಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಏನು ಪಶ್ಚಿಮ ದ್ವಾರದ ಬಾಗಿಲುಗಳನ್ನ ನಿರ್ಮಾಣ ಮಾಡುವಂತದ್ದು, ಹೊಸದಾಗಿ ಹಾಕುವಂತ ಕೆಲಸವೂ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಾಧ್ಯಮದವರಿಗೂ ಕೂಡ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಹಾಗೇನೆ ಬರುವಂತ ಶಾಸಕರಿಗೂ ಆಗಿರ್ಬೋದು, ಸಚಿವರಿಗಾಗಿರ್ಬೋದು, ಎಲ್ರಿಗೂ ಕೂಡ ಬರುವಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ಪಶ್ಚಿಮ ದ್ವಾರದ ಬದಲಾಗಿ ಈ ಕಡೆ ಪಕ್ಕದಲ್ಲಿರುವಂತಹ ದಾರಿ ಏನಿದೆ ಅಲ್ಲಿ ಅನುಕೂಲ ಮಾಡಿಕೊಳ್ಳಲಾಗಿದೆ. ಬಂದಂತ ಶಾಸಕರಿಗೆ ಒಳಗಡೆ ವಿಧಾನಸಭೆ ಒಳಗಡೆ ಪ್ರವೇಶ ಮಾಡುವಂತ ಸಚಿವರಿಗೆ, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ,
ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಾಗಿಲುಗಳನ್ನ ಏನು ಗ್ರಿಲ್ ಬದಲಾಗಿ ಕುಸಿರಿ ಬೀಟೆ ಮರವನ್ನ ಬಾಗಿಲನ್ನ ಅಳವಡಿಕೆ ಮಾಡಿಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಆ ಕಾಮಗಾರಿ ಕೂಡ ಸಾಕಷ್ಟು ಬರದಿಂದ ಸಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ಧಾರ ಕನ್ನಡ, ಬೆಂಗಳೂರು.